ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನಕಾಯಿ ಪೇಸ್ಟು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕಡಲೆಬೇಳೆ, ಬೆಲ್ಲ, ಉದ್ದಿನಬೇಳೆ, ಅರಿಶಿನ ಪೌಡ್ರು, ಸಾಂಬಾರ್ ಪೌಡ್ರು, ಉಪ್ಪು, ಕೊತ್ತಂಬರಿ ಸೊಪ್ಪು, ದೊಡ್ಡದೊಂದು ಈರುಳ್ಳಿ, ಅರ್ಧ ಬಟ್ಲ ಕೊಬ್ಬರಿ, ಎಣ್ಣೆ, ಸೋರೆಕಾಯಿ ಇಷ್ಟಿದೆ. ಸೋರೆಕಾಯಿ ಸಿಪ್ಪೆ ತೆಗೆದಿದ್ದೀವಿ. ಈ ಥರ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಡುಕಿನ ತಿರುಳೆಲ್ಲ ತೆಗಿಬೇಕು. ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ರಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಒಗ್ಗರಣೆಗೆ ಎಣ್ಣೆ ಕಾದಿದೆ. ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಇವು ಮೂರು ಸ್ವಲ್ಪ ಕೆಂಪಾಗಲಿ. ಇದು ಇಷ್ಟು ಕೆಂಪಾದರೆ ಸಾಕು. ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ. ಈಗ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇದನ್ನು ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಇದಕ್ಕೀಗ ಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ. ಇದಿಷ್ಟು ಮೂರು ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ. ಎಲ್ಲದಕ್ಕೂ ಹೊಂದಿಕೆ ಆಗಂಗೆ ಮಿಕ್ಸ್ ಮಾಡ್ಕೊಳ್ರಿ ಪೂರ್ತಿ. ಇದನ್ನು ಎಲ್ಲದನ್ನು ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸೋರೆಕಾಯಿ ಹಾಕ್ಕೊತೀನಿ ಇದಕ್ಕೀಗ. ಒಂದರಿಂದ 2 ನಿಮಿಷ ಸ್ವಲ್ಪ ಹುರ್ಕೊಳ್ರಿ ಇದನ್ನು. ಈ ಥರ ಎಣ್ಣೆ ಒಳಗೆ ಇದರೊಳಗೆ ಈ ಥರ ಜಲ್ದಿ ಮೆತ್ತಗಾಗ್ತವೆ. ಚೆನ್ನಾಗಿರುತ್ತೆ ಪಲ್ಯನೂ. ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ 1ರಿಂದ 2 ನಿಮಿಷ ಮಾಡ್ಕೊಂಡ್ರೆ ಸಾಕಿದು. ಭಾಳ ಏನು ಬೇಕಾಗಿಲ್ಲ. ಈ ಥರ ಚೆನ್ನಾಗಿ ಕೈ ಹಾಕ್ಸ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆಗೂ ಮಿಕ್ಸ್ ಆಗೋ ರೀತಿಯಲ್ಲಿ ಕಲಿಸ್ಕೋಬೇಕು ಇದನ್ನು. ಈ ಥರ ಇಷ್ಟು ಹುರ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ. ಇದು ಮೆತ್ತಗಾಗಬೇಕಲ್ಲ. ಚೆನ್ನಾಗಿ ಕುದೀಲಿ. ಇದು ಚೆನ್ನಾಗಿ ಕುದಿಯೋಕೆ ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಮುಚ್ಚಿಡ್ರಿ. ಚೆನ್ನಾಗಿ ಕುದೀಲಿ ಅದು. 20 ನಿಮಿಷ ಕುದಿಸಿದ್ದೀನಿ. ತೆಗಿತೀನಿ. ಈಗ ತೆಗೆದ್ಬಿಟ್ಟಾಗ ಇಷ್ಟ ಆಗಿದೆ. ಇದು ಚೆನ್ನಾಗಿ ಮೆತ್ತಗೆ ಈ ಥರ ಮೆತ್ತಗೆ ಬರಬೇಕಾಗ ಹಿಂಗೆ ಮಾಡಿದರೆ ಮೆತ್ತಗೆ ಬರಬೇಕು. ಈಗ ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ ಇದಕ್ಕೆ. ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದನ್ನು ಕೊತ್ತಂಬರಿ ಸೊಪ್ಪನ್ನು ಕೊಬ್ಬರಿನೂ ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ರಿ ಇದನ್ನು. ಈ ಥರ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಹಿಂಗೆ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಟೇಸ್ಟು ಮತ್ತು ಚೆನ್ನಾಗಿ ಬರುತ್ತೆ ಅದು ಬೆಲ್ಲ ಹಾಕೋದ್ರಿಂದ. ಹಂಗಾಗಿ ಸ್ವಲ್ಪ ಹಾಕಿದ್ದೀನಿ. ಒಂದು ಅಡಿಕೆ ಅಷ್ಟು ಬೆಲ್ಲ ಅಷ್ಟೇ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನೂ. ಇಷ್ಟು ಆದರೆ ಸಾಕಿದು. ಗ್ಯಾಸ್ ಬಂದ್ ಮಾಡ್ಕೊತೀನಿ ನಾನೀಗ. ಸೋರೆಕಾಯಿ ಪಲ್ಯ ರೆಡಿ ಇದೆ. ಬಿಸಿ ರೊಟ್ಟಿ ಜೊತೆಗೆ, ಸಜ್ಜೆ ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ, ಚಪಾತಿಗೆ, ಜೋಳದ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ.